ಎಲ್ಲರಿಗೂ ಅಡುಗೆ ಸಾಧನೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಅವಲಕ್ಕಿ ಒಗ್ಗರಣೆ. ಇದೊಂದು ಈಸಿಯಾದ ಬ್ರೇಕ್ಫಾಸ್ಟ್ ರೆಸಿಪಿ. ಬ್ರೇಕ್ಫಾಸ್ಟಿಗೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡೋಕ್ಕಿಂತ ಮುಂಚೆನೇ ಅವಲಕ್ಕಿ ಒಗ್ಗರಣೆ ರೆಡಿಯಾಗಿ ಹೋಗ್ಬಿಡುತ್ತೆ, ಅಷ್ಟು ಈಸಿ ಈ ರೆಸಿಪಿ. ಇದನ್ನು ನಾನು ನಮ್ಮ ಮನೆಯಲ್ಲಿ ಹೇಗೆ ಮಾಡ್ತೀನಿ ಅಂತ ನಿಮಗೆಲ್ಲ ನಾನಿವತ್ತು ತೋರಿಸ್ತಾ ಇದ್ದೀನಿ. ಹಾಗೆ ನೀವಿನ್ನೂ ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ನೋಟಿಫಿಕೇಷನ್ ಬೆಲ್ ಕೂಡ ಟಚ್ ಮಾಡಿ. ಅವಲಕ್ಕಿ ಒಗ್ಗರಣೆನ ನಾವು ಎರಡು ಥರ ಅವಲಕ್ಕಿನಲ್ಲಿ ಮಾಡ್ಬೋದು. ಒಂದು ಮೀಡಿಯಮ್ ಅವಲಕ್ಕಿನಲ್ಲಿ, ಹಾಗೆ ಒಂದು ಗಟ್ಟಿ ಅವಲಕ್ಕಿನಲ್ಲಿ. ಈಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅದು ಮೀಡಿಯಮ್ ಅವಲಕ್ಕಿ. ಇದು ಸ್ವಲ್ಪ ತೆಳ್ಳಗೆ, ಸ್ವಲ್ಪ ಮೃದುವಾಗಿರುತ್ತೆ. ಆದರೆ ಗಟ್ಟಿ ಅವಲಕ್ಕಿ ಸ್ವಲ್ಪ ಗಟ್ಟಿಗೆ, ಸ್ವಲ್ಪ ಶಾರ್ಟ್ ಆಗಿರುತ್ತೆ ನೋಡಿ. ಇದನ್ನು ಮಾಡಬೇಕು ಅಂದರೆ ನಾವು ನೆನೆಸಿಡ್ಬೇಕಾಗುತ್ತೆ. ಗಟ್ಟಿ ಅವಲಕ್ಕಿನಲ್ಲಿ 10 ರಿಂದ 15 ನಿಮಿಷ ನೆನೆಸಬೇಕಾಗುತ್ತೆ. ಆದರೆ ಮೀಡಿಯಮ್ ಅವಲಕ್ಕಿನ ನಾವು ತೊಳ್ಕೊಂಡ್ರೆ ಸಾಕು. ಗಟ್ಟಿ ಅವಲಕ್ಕಿ ಒಂದೊಂದು ಅವಲಕ್ಕಿನ 5 ನಿಮಿಷ 10 ನಿಮಿಷ, ಅದು ಡಿಪೆಂಡ್ಸ್. ಆದರೆ ಈಸಿಯಾಗಿ ಮಾಡೋದು ಅಂತಂದರೆ ಮೀಡಿಯಮ್ ಅವಲಕ್ಕಿನಲ್ಲಿ. ಇವತ್ತು ನಾನು ಮೀಡಿಯಮ್ ಅವಲಕ್ಕಿ ಉಪಯೋಗಿಸಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ. ನಾನಿಲ್ಲಿ 2 ಕಪ್ಪಿನಷ್ಟು ಮೀಡಿಯಮ್ ಅವಲಕ್ಕಿನ ತಗೊಂಡಿದ್ದೀನಿ. ಇನ್ನು ಜಾಲರಿಗೆ ಹಾಕ್ಕೊಂಡಿದ್ದೀನಿ. ಕೆಳಗಡೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ನೀರು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊತಾ ಇದ್ದೀನಿ. ನಾನಿಲ್ಲಿ ನಿಮಗೆ ತೋರ್ಸೋಕ್ಕೆ ಅಂತ ನಾನು ಇಲ್ಲಿ ಜಾಲರಿಗೆ ಇಟ್ಕೊಂಡು ಪಾತ್ರೆ ಕೆಳಗೆ ಇಟ್ಕೊಂಡಿದ್ದೀನಿ. ನಲ್ಲಿ ಕೆಳಗಡೆ ಇಟ್ಕೊಬಿಟ್ರೆ ಈಸಿಯಾಗಿ ಇದನ್ನ ತೊಳ್ಕೊಬಹುದು. 2 ರಿಂದ 3 ಸರಿ ತೊಳ್ಕೊಂಡ್ರೆ ಸಾಫ್ಟಾಗಿ ಹೋಗ್ಬಿಡುತ್ತೆ. ಈಗ ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಆದರೆ ಒಂದು 5 ನಿಮಿಷ ನಾವು ಒಗ್ಗರಣೆ ಹಾಕ್ಕೊಂಡು ರೆಡಿ ಆಗೋಕ್ಕಿಂತ ಮುಂಚೆನೇ ಇದು ಕರೆಕ್ಟ್ ಹದದಲ್ಲಿ ಈ ಮೀಡಿಯಮ್ ಅವಲಕ್ಕಿ ರೆಡಿಯಾಗಿ ಹೋಗ್ಬಿಡುತ್ತೆ ನೋಡಿ. ಈಗ ಸ್ವಲ್ಪ ಸಾಫ್ಟ್ ಆಗಿದೆ. ಇದನ್ನು ಹಾಗೆ ಒಂದು 5 ನಿಮಿಷ ಬಿಟ್ಟರೆ ಇದು ಕರೆಕ್ಟಾಗಿ ರೆಡಿಯಾಗಿರುತ್ತೆ ನೋಡಿ. ಈಗ ಸ್ವಲ್ಪ ಸಾಫ್ಟ್ ಆಗಿದೆ. ಇನ್ನು ಕರೆಕ್ಟ್ ಹದಕ್ಕೆ ಇದು ಮೀಡಿಯಮ್ ಅವಲಕ್ಕಿ ರೆಡಿಯಾಗಿದೆ. ಇದನ್ನ ನೆನೆಸೋ ಅವಶ್ಯಕತೆ ಇಲ್ಲ, ತೊಳ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ಹಾಗೆಯೇ ಇಲ್ಲಿ ಒಗ್ಗರಣೆಗೆ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 3 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜನ ಹುರ್ಕೋತಾ ಇದ್ದೀನಿ. ಈ ಕಡಲೆಕಾಯಿ ಬೀಜನ ಆಗಲೇ ನಾನು ಹುರಿದಿಟ್ಕೊಂಡಂತಹ ಕಡಲೆಕಾಯಿ ಬೀಜನ ಇಲ್ಲಿ ಎಣ್ಣೆಯಲ್ಲಿ ಹುರ್ಕೋತಾ ಇದ್ದೀನಿ. ಈಗ ಕಡಲೆಕಾಯಿ ಬೀಜ ರೆಡಿಯಾಗಿದೆ, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಅದೇ ಎಣ್ಣೆಗೆ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಚಟಪಟ ಆದಮೇಲೆ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ 1 ಸ್ಪೂನಷ್ಟು. ಹಾಗೆಯೇ ಉದ್ದಿನಬೇಳೆಯನ್ನು ಸಹ ನಾನು ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆನೂ ಸಹ ನಾನು ಇಲ್ಲಿ ಸೇರಿಸಿದ್ದೀನಿ. 2 ಹಸಿ ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಹಾಗೆಯೇ ಒಂದು 2 ಕೆಂಪು ಮೆಣಸಿನ್ಕಾಯಿನೂ ಸಹ ನಾನಿಲ್ಲಿ ತುಂಡಾಗಿ ಮಾಡಿಕೊಂಡು ಅದನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಸೇರಿಸಿದ್ದೀನಿ. ಚೆನ್ನಾಗಿ ಬಾಡಿದ ಮೇಲೆ ಒಂದು ಮೀಡಿಯಮ್ ಇಂದ ದೊಡ್ಡ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿಕೊಂಡು ಅದನ್ನು ಸಹ ನಾನು ಸೇರಿಸಿದ್ದೀನಿ. ಈರುಳ್ಳಿ ಜಾಸ್ತಿ ಹಾಕಿದರೆ ರುಚಿ ಹೆಚ್ಚಾಗಿರುತ್ತೆ. ಹಾಗೆಯೇ ಕಲರಿಗೋಸ್ಕರ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದರೆ ಸಾಕು, ನೀರು ಬಿಟ್ಕೊಂಡ್ರೆ ಸಾಕು. ಅದಾದಮೇಲೆ ನಾವು ತೊಳೆದಿಟ್ಕೊಂಡಿದ್ವಲ್ಲ ಅವಲಕ್ಕಿ, ಮೀಡಿಯಮ್ ಅವಲಕ್ಕಿನ ಅದನ್ನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈ ಅವಲಕ್ಕಿನ ಇಲ್ಲಿ ತುಂಬ ಸಾಫ್ಟ್ ಆಗಿದೆ. ಈಗ ಸ್ಪೂನ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬಿಟ್ರೆ ಇದು ಮುದ್ದೆ ಥರ ಆಗೋಗ್ಬಿಡುತ್ತೆ. ಹಾಗಾಗಿ ಈ ಥರ ಕುಲುಕಬೇಕು. ಪಾತ್ರೆ ನಾವು ಕುಲುಕಿದ್ರೆ ಈರುಳ್ಳಿ ಒಗ್ಗರಣೆ ಜೊತೆ ಈ ಅವಲಕ್ಕಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗಲೇ ನೀವು ಸ್ಪೂನ್ ಹಾಕಿದರೆ ಅದು ಮುದ್ದೆ ಆಗಿ ಹೋಗ್ಬಿಡುತ್ತೆ ನೋಡಿ. ಈ ರೀತಿ ಕುಲುಕಿ ಎಲ್ಲ ಅದಾಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಬಿಡಿ. ಈಗೆಲ್ಲ ಕುಲುಕಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಮಧ್ಯದಲ್ಲಿ ಏನಾದರೂ ಗಂಟಿದ್ರೆ ಅದನ್ನ ಫೋರ್ಕ್ ತೊಗೊಂಡು ಬಿಡಿಸ್ಕೊಳ್ಳಿ. ಸ್ಪೂನ್ ಹಾಕಿದರೆ ಈಗ ಮುದ್ದೆ ಆಗಿ ಹೋಗ್ಬಿಡುತ್ತೆ. ಕೆಲವರಿಗೆ ಆ್ಯಕ್ಚುಲಿ ಮುದ್ದೆ ಅವಲಕ್ಕಿನೂ ಇಷ್ಟ ಆಗುತ್ತೆ, ಅದು ನಿಮ್ಮ ಟೇಸ್ಟ್ ಮೇಲೆ. ಹುಡಿಯಾಗಿರಬೇಕು ಅಂದರೆ ಈ ರೀತಿ ಮಾಡಬೇಕು. ಇನ್ನೂ ಹುಡಿಯಾಗಬೇಕು ಅಂತಂದರೆ 1 ಸರಿ ತೊಳ್ಕೊಂಡ್ರೆ ಸಾಕು ಅವಲಕ್ಕಿ. ನಾನು 2-3 ಸರಿ ತೊಳ್ಕೊಂಡಿದ್ದೀನಿ. ಇನ್ನೂ ಹುಡಿಯಾಗಬೇಕು ಅಂದರೆ 1 ಸರಿ ತೊಳ್ಕೊಂಡ್ರೆ ಅದು ಇನ್ನೂ ಹುಡಿಯಾಗಿರುತ್ತೆ. ನಮ್ಮನೆಯವರಿಗೆಲ್ಲ ಈ ಸ್ಟೇಜಲ್ಲಿದ್ದರೆ ಇಷ್ಟಪಡ್ತಾರೆ. ಹಾಗಾಗಿ ನಾನು 2-3 ಸರಿ ತೊಳ್ಕೊಂಡು ಸ್ವಲ್ಪ ಸಾಫ್ಟಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 5 ನಿಮಿಷ ಸಿಮ್ಮಲ್ಲಿ ಇದನ್ನು ಬೇಯಿಸಬೇಕಾಗುತ್ತೆ. ಈಗ ನೋಡಿ 5 ನಿಮಿಷ ಚೆನ್ನಾಗಿ ಇದು ಆವಿನಲ್ಲಿ ಬೆಂದಿದೆ. ಈಗ ಸ್ಪೂನಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಅವಲಕ್ಕಿ ಎಲ್ಲ ಸ್ವಲ್ಪ ಶೇಪ್ ಹಿಡಿದಿದೆ ಈಗ ಬೆಂದು. ಹಾಗಾಗಿ ಈಗ ನಾವು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು, ಪ್ರಾಬ್ಲಮ್ ಏನಿಲ್ಲ. ಮುಂಚೆನೇ ಸ್ಪೂನ್ ಹಾಕ್ಬಿಟ್ರೆ ಇದೊಂಥರ ಗ್ಯಾರಂಟಿ ಮುದ್ದೆ ಆದಂಗೆ ಆಗ್ಬಿಡುತ್ತೆ. ಹಾಗಾಗಿ ಸ್ಪೂನ್ ಹಾಕೋದನ್ನ ಮುಂಚೆ ಅವಾಯ್ಡ್ ಮಾಡಿಬಿಟ್ಟು ಕುಲುಕಿದ್ರೆ ಒಳ್ಳೆಯದು. ಈಗ ಅದ್ರ ಮೇಲೆ ನಾವು ಕರೆದಿಟ್ಕೊಂಡಿದ್ವಲ್ಲ ಎಣ್ಣೆಯಲ್ಲಿ, ಅದು ಕಡಲೆಕಾಯಿ ಬೀಜನ ಸೇರಿಸ್ತಾ ಇದ್ದೀನಿ. ಮಹಾರಾಷ್ಟ್ರದಲ್ಲಿ ಇದನ್ನು ಪೋಹ ಅಂತ ಕರೀತಾರೆ. ಅಲ್ಲಿ ಆಲೂಗೆಡ್ಡೆ ಪೀಸಸ್ನ ಫ್ರೈ ಮಾಡ್ಕೊಂಡು ಹಾಕ್ಕೊಳ್ತಾರೆ. ಅದು ತುಂಬಾ ರುಚಿಯಾಗಿರುತ್ತೆ, ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ. ಹಾಗೆಯೇ ಇಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ ಆಗಿದೆ ನೋಡಿ. ಮಾಡೋದು ಎಷ್ಟು ಈಸಿನೋ, ರುಚಿನೂ ತುಂಬಾ ಚೆನ್ನಾಗಿರುತ್ತೆ. ಅವಲಕ್ಕಿ ಈಸಿಯಾಗಿ ಮಾಡಿಬಿಡ್ಬೋದು. ಬ್ಯಾಚುಲರ್ಸ್ಗಂತೂ ತುಂಬಾ ಈಸಿ ಇದು ಅವಲಕ್ಕಿ ಮಾಡೋದಕ್ಕೆ. ಹಾಗೆ ನಮಗೂ ಸಹ, ಫ್ಯಾಮಿಲಿಯವ್ರಿಗೂ ಸಹ ದಿಢೀರಾಗಿ ಏನಾದರೂ ಮಾಡಬೇಕು ಅಂದರೆ ಇದನ್ನು ರೆಡಿ ಮಾಡಿಬಿಡ್ಬಹುದು. ಇಲ್ಲಿ 1 ನಿಂಬೆಹಣ್ಣಿನ ಜ್ಯೂಸನ್ನು ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಫ್ಲೇಮನ್ನು ಆಫ್ ಮಾಡ್ಕೊಂಡಿದ್ದೀನಿ ಕಂಪ್ಲೀಟಾಗಿ. ಹಾಗೆಯೇ ಕೊನೆಗೆ ಸ್ವಲ್ಪ ಹಸಿ ಕೊಬ್ಬರಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ.
ಇದ್ರ ಜೊತೆ ತೆಂಗಿನಕಾಯಿ ಚಟ್ನಿ ಮಾಡಿಕೊಂಡ್ರು ತುಂಬಾ ರುಚಿಯಾಗಿರುತ್ತೆ ಅವಲಕ್ಕಿ ಜೊತೆ. ಅದು ತುಂಬ ಒಳ್ಳೆ ಕಾಂಬಿನೇಷನ್ ಅವಲಕ್ಕಿ ಮತ್ತು ತೆಂಗಿನಕಾಯಿ ಚಟ್ನಿ. ರುಚಿಯಾಗಿ ಅವಲಕ್ಕಿಲಿ ರೆಡಿಯಾಗಿದೆ. ಈಸಿಯಾಗಿ ಮಾಡಿಬಿಡ್ಬೋದು. 5 to 10 ಮಿನಿಟ್ಸಲ್ಲಿ ಈ ಅವಲಕ್ಕಿನ ನಾವು ರೆಡಿ ಮಾಡ್ಬೋದು. ಉಪ್ಮಾ ಮಾಡೋದಕ್ಕಿಂತನೂ ತುಂಬಾ ಈಸಿ ಇದು. ಉಪ್ಮಾದಲ್ಲಿ ಮೆಜರ್ಮೆಂಟು, ನೀರಿನ ಮೆಜರ್ಮೆಂಟ್ ಎಲ್ಲ ಇರುತ್ತೆ. ಇದರಲ್ಲಿ ನೀರಿನ ಮೆಜರ್ಮೆಂಟ್ ಇಲ್ಲ, ಏನೂ ಇಲ್ಲ. ದಿಢೀರಂತ ನಾವು ಇದನ್ನ ಮಾಡಿಬಿಡ್ಬಹುದು. ನೋಡಿ, ಈಗ ರುಚಿಯಾದ ಬಿಸಿ ಬಿಸಿಯಾದ ಅವಲಕ್ಕಿ ರೆಡಿಯಾಗಿದೆ. ನಿಮಗೆಲ್ಲ ಈ ಅವಲಕ್ಕಿ ಒಗ್ಗರಣೆ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವೆಲ್ಲ ಟ್ರೈ ಮಾಡಿ. ಹಾಗೆ ನೀವೇನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ನೋಟಿಫಿಕೇಷನ್ ಬೆಲ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆಯೇ ವಾಟ್ಸಪ್ನಲ್ಲಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು. ಬಾಯ್ ಬಾಯ್.